ಇನ್ನು ರಾಜ್ಯ ಕಾಂಗ್ರೆಸ್ನ ಕೋಲ್ಡ್ ವಾರ್ ಶಮನ ಆಗುತ್ತಾ ಅಂತ $1 ಮಿಲಿಯನ್ ಪ್ರಶ್ನೆ ಆಗ್ಬಿಟ್ಟಿದೆ. ದಿನ ಇದನ್ನೇ ಕೇಳ್ತಾ ಇದೀವಿ ನಾವು. ಡಿಕೆ ಶಿವಕುಮಾರ್ ವಿರುದ್ಧ ಸಿಡಿದಿದ್ದ ಸತೀಶ್ ಜಾರಕಿಹೊಳಿ ಕೂಲ್ ಆಗ್ಬಿಡ್ತಾರ? ಸಾಹುಕಾರ್ ಜೊತೆ ಸಂಧಾನಕ್ಕೆ ಸುರ್ಜೇವಾಲಾ ಅವರೇ ಸ್ವತಃ ಎಂಟ್ರಿ ಕೊಟ್ಟಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಜೊತೆಗೆ ಪ್ರತ್ಯೇಕ ಮೀಟಿಂಗ್ ಕೂಡ ಆಗುತ್ತಂತೆ. ಸಿಎಲ್ಪಿ ಸಭೆಯಲ್ಲಿ ಡಿಕೆ ಶಿವಕುಮಾರ್ ವಿರುದ್ಧ ಸತೀಶ್ ಜಾರಕಿಹೊಳಿ ಸಿಡಿದೆದ್ದಿದ್ರು. ಹೀಗಾಗಿ ಬಂಡಾಯ ಭುಗಿಲೇಳುವ ಮುನ್ನವೇ ಅದನ್ನ ಶಮನ ಮಾಡಬೇಕು ಅಂತ ಸುರ್ಜೇವಾಲಾ ಅವರು ಪ್ಲಾನ್ ಮಾಡಿಕೊಂಡಿದ್ದಾರಂತೆ. ಸಚಿವ ಸತೀಶ್ ಸಿಟ್ಟಿಗೆ ಮದ್ದರಿಯತ್ತ ಕಾಂಗ್ರೆಸ್ ಹೈಕಮಾಂಡ್ ಅನ್ನೋದು ಸದ್ಯ ಇರುವ ಕುತೂಹಲ. ಬಸವರಾಜ್, ಏನ್ರಿ ಇದ್ರ ಬಗ್ಗೆ ಅಪ್ಡೇಟು? ಜಯಪ್ರಕಾಶ್, ಖಂಡಿತವಾಗ್ಲು ಒಂದ್ ಕಡೆ ಹಿಂದ ಸಚಿವರು ವರ್ಸಸ್ ಡಿಕೆ ಶಿವಕುಮಾರ್ ಲೆಕ್ಕಾಚಾರದಲ್ಲಿ ಒಂದು ಫೈಟ್ ನಡೀತಾ ಇದೆ. ಇದು ಇಷ್ಟು ದಿನ ಆಂತರಿಕವಾಗಿ ನಡೀತಾ ಇತ್ತು. ಕಳೆದ ಕೆಲವು ದಿನಗಳಿಂದ ಇದು ಬಹಿರಂಗವಾಗಿದೆ. ಹೈಕಮಾಂಡ್ ಕೂಡ ಇದು ಗಮನಕ್ಕೆ ಬಂದಿದೆ. ಆದ್ರೆ ಹೈಕಮಾಂಡ್ಗೆ ಮಧ್ಯರೇಖೆ ಆಗದೆ ಇರತಕ್ಕಂಥ ಪರಿಸ್ಥಿತಿ ಇದೆ. ಯಾಕಂದ್ರೆ ಸುರ್ಜೇವಾಲಾ ಅವರು ಬಂದ 3-4 ದಿನ ಅಷ್ಟೇ ಆಗೋಗಿದೆ. ಅವರು ಎಷ್ಟೇ ವಾರ್ನಿಂಗ್ ಮಾಡಿ ಹೋದ್ರು ಕೂಡ ಯಾರು ಕೂಡ ಸೈಲೆಂಟ್ ಆಗ್ತಾರೆ. ನಿನ್ನೆ ಕೊಟ್ಟಂತ ರಾಜನ್ ಹೇಳಿಕೆ ಆಗಿರ್ಬೋದು, ಮೊನ್ನೆ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಂತ ಹೇಳಿಕೆ ಆಗಿರ್ಬೋದು, ನಾವು ನ್ಯಾಯಯುತವಾದಂತ ಬೇಡಿಕೆ ನೀಡ್ತಾ ಇದ್ದೇವೆ. ಕೆಪಿಸಿಸಿ ಅಧ್ಯಕ್ಷರು ಬದಲಾವಣೆ ಮಾಡಿ ಇಲ್ಲ ಅವ್ರು ಮುಂದುವರಿಸ್ತೀರಾ, ಅದನ್ನ ಗಟ್ಟಿಯಾಗಿ ಹೇಳಿ ನಾವು ಮುಂದಿನ ಕಾರ್ಯಕ್ರಮ ಮಾಡ್ತೇವೆ ಅನ್ನುವಂಥದ್ದು. ಗಾಂಧಿ ಭಾರತ. ಬಸವರಾಜ್, ಈಗ ನಾವು ನ್ಯಾಯಯುತ ಬೇಡಿಕೆ ಅಂತ ಹೇಳಿದ್ರಲ್ವಾ, ಡಿಕೆ ಶಿವಕುಮಾರ್ ಏನ್ ಹೇಳಿದ್ರು? ಅವ್ರು ನನಗೆ ಕೇಳ್ತಾ ಇಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಕೇಳ್ತಾ ಇದ್ದಾರೆ. ಅವರು ವಿರೋಧ ಪಕ್ಷದ ನಾಯಕರು ಆಗಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಮೇಲೆ ಎತ್ತಾಕಿದ್ರಲ್ಲ, ನಾನು ಮೊನ್ನೆಯಿಂದ ಅದನ್ನ ಹೇಳ್ತಾ ಇದ್ದೀನಿ. ಇವ್ರು ಹಿಂಗೆ ಕೇಳಿದ್ರೆ ಮಲ್ಲಿಕಾರ್ಜುನ ಖರ್ಗೆ ಕೂಡ ರಾಜೀನಾಮೆ ಕೊಡಬೇಕು ಒಂದಕ್ಕೆ. ಹಾಗಾಗಿ ಸತೀಶ್ ಸೈಲೆಂಟ್ ಆಗ್ತಾರೆ. ಹೆಂಗೆ ಸತೀಶ್ ಆಮೇಲೆ ಹೇಳಿದ್ರಲ್ಲ, ಬರ್ರ ನೀವು ನನ್ನ ಹತ್ರ ಹಂಗೆಲ್ಲ ಕೇಳ್ಬೇಡ್ರಪ್ಪ, ನೀವು ಏನೆಲ್ಲ ಹೇಳ್ತೀರಿ ಅಂತೇಳಿ. ಸತೀಶ್ ಒಂಥರ ಬಾಂಬ್ ಹಾಕಿದ್ರು, ಇಲ್ಲ ಅಂತಲ್ಲ, ಆಯ್ತಾ? ಈ ಡಿ ಕೆ ಶಿವಕುಮಾರ್ ಆ ಬಾಂಬನ್ನು ತಗೊಂಡು ಹೋಗ್ಬಿಟ್ಟು ನದಿಗೆ ಹಾಕ್ಬಿಟ್ರು, ಕುಸ್ಸಾಗ್ಬಿಡ್ತು ಅಲ್ಲಿಗೆ. ಖರ್ಗೆ ಹತ್ರ ಕೇಳಿ ಅಂತಂದ್ರು. ಸತೀಶ್ ಜಾರಕಿಹೊಳಿ ಹೇಳೋಂಗಿಲ್ಲ ಕೇಳೋಂಗಿಲ್ಲ. ನೆಕ್ಸ್ಟ್ ಸಾರ್ ಹಿಂಗೆ ಹೇಳಿದ್ರು ಅಂತದೇ, ನೀವು ಏನೆಲ್ಲ ಹೇಳ್ಬೇಡ್ರಪ್ಪ ಅಂತ ಅಂದ್ಬಿಟ್ರು. ಏನಿದು? ಜಯಪ್ರಕಾಶ್, ಖಂಡಿತವಾಗಿ ಖರ್ಗೆ ಅವರನ್ನ ಎಳೆ ತರದ ಮೂಲಕ ಅವರು ಒಂದು ರಕ್ಷಣೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಅವ್ರು ಹೈಕಮಾಂಡ್ ಮುಂದೆ ಡಿಮಾಂಡ್ ಇಟ್ಟಿರ್ತಕ್ಕಂಥದ್ದು. ಅವ್ರೇನು ಹಾದಿ ಬೀದಿಯಲ್ಲಿ ಇವತ್ತು ಮಾತಾಡ್ತಿರ್ಬೋದು, ಮೊನ್ನೆ ಸುರ್ಜೇವಾಲಾ ಅವ್ರಿಗೆ ನೇರವಾಗಿ ಹೇಳಿರ್ತಕ್ಕಂಥದ್ದು. ಆದ್ರೂ ಕೂಡ ಹೈಕಮಾಂಡ್ ಇದರಲ್ಲಿ ಜಾಣ ಮೌನವನ್ನು ವಹಿಸ್ತಾ ಇದೆ. ಅವರು ಕೂಡ ಸೂಕ್ತವಾದಂತ ಅಭ್ಯರ್ಥಿಯನ್ನು ಹುಡುಕ್ತಾ ಇದ್ದಾರೆ. DKC ಅಷ್ಟೇ ಸಮರ್ಥರಾಗಿರ್ಬೇಕಾದಂತವ್ರು. ಒಂದ್ ಲೆಕ್ಕಾಚಾರದಲ್ಲಿ ಸತೀಶ್ ಜಾರಕಿಹೊಳಿ ಅವ್ರನ್ನು ಕೂಡ ಕೇಳಲಾಗಿದೆ. ಅವ್ರು ಒಂದು ಫಸ್ಟ್ ಹಿಂದೇಟನ್ನು ಹಾಕಿದ್ರೆ ಈಗ ರೆಡಿ ಆಗಿದೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಹೀಗಾಗಿ ಹೈಕಮಾಂಡ್ ಕೂಡ ಗೊಂದಲ ಇದೆ. ಒಂದ್ ಕಡೆ ಅಧಿಕಾರ ಹಂಚಿಕೆ ಸೂತ್ರ ಸಂಪೂರ್ಣ ಆಗುವವರೆಗೂ ನಾನು ಬಿಟ್ಟು ಕೊಡೋಕೆ ತಯಾರಿಲ್ಲ ಅನ್ನುವಂತ ಮಾತನ್ನ ಡಿ ಕೆ ಅವರು ಹೇಳ್ತಾ ಇರೋದ್ರಿಂದ ಸದ್ಯಕ್ಕೆ ಗೊಂದಲದ ಗೂಡಾಗಿದೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಥ್ಯಾಂಕ್ ಯು ಬಸವರಾಜ್. ಇಷ್ಟೇ, ಇದು ಕೆಪಿಸಿಸಿ ಅಧ್ಯಕ್ಷ ಬಿಟ್ಟ ತಕ್ಷಣ ಮುಖ್ಯಮಂತ್ರಿ ಮಾಡಿದ್ರೆ ಬಿಟ್ಕೊಡ್ತಾರೆ. ಕೆಪಿಸಿಸಿ ಅಧ್ಯಕ್ಷ ಬಿಟ್ಕೊಡ್ಬೇಕಾ? ಮುಖ್ಯಮಂತ್ರಿ ಮಾಡಿ ಬಿಟ್ಕೊಡ್ತೀನಿ. ಮತ್ತೊಂದಲ್ಲಿ ಒಂದು ಬಾಣ ಹೊಡಿತಾರೆ, ನನ್ನ ತಮ್ಮನೇ ಮಾಡಿ ಅಂತ ಹೇಳ್ತಾರೆ. ಅದು ಆಕ್ಷನ್ ಬಿ. ಆಕ್ಷನ್ ಎ ಏನು? ಸಿಎಂ ಪಟ್ಟ. ಅದನ್ನ ಬಿಡ್ಬೇಕಾ? ಸಿಎಂ ಕೊಡಿ, ಮುಗ್ದೋಯ್ತು. ಏನ್ ಬೇಕಿದ್ರೆ ಮಾಡ್ಕೊಳ್ಳಿ, ನಾನು ಮಾಡ್ಕೊತೀನಿ. ನೀನು ಕೆಪಿಸಿ ಅಧ್ಯಕ್ಷ ಆಗು, ಸತೀಶ್ ಜಾರಕಿಹೊಳಿ ಆಗು, ಮತ್ತೊಬ್ಬ ಡಿ ಕೆ ತಲೆಯಲ್ಲಿ ಹಂಗಿರುತ್ತೆ ಆಗು, ಸಿಎಂ ನಾನಲ್ವಾ, ಆಯ್ತು ನೀನೇನು ಅವ್ರ ಪಕ್ಷದ ಅಧ್ಯಕ್ಷರಿದ್ದಾರೆ, ನಾವು ಅವ್ರ ಮಾತನ್ನು ಕೇಳಬೇಕಾಗತ್ತೆ ಅಂತ ಒಂದು ಡೈಲಾಗ್ ಹೊಡೆದು ಹೋಗ್ಬಿಡ್ತಾರೆ. ಸಿಎಂ ಅಪ್ಪ ನನಗೆ ಬೇಕಿರೋದು, ಆಮೇಲೆ ನೋಡ್ಕೊತೀನಿ ನಾನು ಅಂತೇಳಿ. ಅಲ್ಲಿ ಪವರ್ ಇರಬಹುದು, ದುಡ್ಡಿಲ್ಲ. ಇಲ್ಲಿ ದುಡ್ಡಿದೆ. ಇನ್ನು ರಾಜ್ಯ ಕಾಂಗ್ರೆಸ್ನ ಕೋಲ್ಡ್ ವಾರ್ ಶಮನ ಆಗುತ್ತಾ ಅಂತ $1 ಮಿಲಿಯನ್ ಪ್ರಶ್ನೆ ಆಗ್ಬಿಟ್ಟಿದೆ. ದಿನ ಇದನ್ನೇ ಕೇಳ್ತಾ ಇದೀವಿ ನಾವು. ಡಿಕೆ ಶಿವಕುಮಾರ್ ವಿರುದ್ಧ ಸಿಡಿದಿದ್ದ ಸತೀಶ್ ಜಾರಕಿಹೊಳಿ ಕೂಲ್ ಆಗ್ಬಿಡ್ತಾರ? ಸಾಹುಕಾರ್ ಜೊತೆ ಸಂಧಾನಕ್ಕೆ ಸುರ್ಜೇವಾಲಾ ಅವರೇ ಸ್ವತಃ ಎಂಟ್ರಿ ಕೊಟ್ಟಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಜೊತೆಗೆ ಪ್ರತ್ಯೇಕ ಮೀಟಿಂಗ್ ಕೂಡ ಆಗುತ್ತಂತೆ. ಸಿಎಲ್ಪಿ ಸಭೆಯಲ್ಲಿ ಡಿಕೆ ಶಿವಕುಮಾರ್ ವಿರುದ್ಧ ಸತೀಶ್ ಜಾರಕಿಹೊಳಿ ಸಿಡಿದೆದ್ದಿದ್ರು. ಹೀಗಾಗಿ ಬಂಡಾಯ ಭುಗಿಲೇಳುವ ಮುನ್ನವೇ ಅದನ್ನ ಶಮನ ಮಾಡಬೇಕು ಅಂತ ಸುರ್ಜೇವಾಲಾ ಅವರು ಪ್ಲಾನ್ ಮಾಡಿಕೊಂಡಿದ್ದಾರಂತೆ. ಸಚಿವ ಸತೀಶ್ ಸಿಟ್ಟಿಗೆ ಮದ್ದರಿಯತ್ತ ಕಾಂಗ್ರೆಸ್ ಹೈಕಮಾಂಡ್ ಅನ್ನೋದು ಸದ್ಯ ಇರುವ ಕುತೂಹಲ. ಬಸವರಾಜ್, ಏನ್ರಿ ಇದ್ರ ಬಗ್ಗೆ ಅಪ್ಡೇಟು? ಜಯಪ್ರಕಾಶ್, ಖಂಡಿತವಾಗ್ಲು ಒಂದ್ ಕಡೆ ಹಿಂದ ಸಚಿವರು ವರ್ಸಸ್ ಡಿ ಕೆ ಶಿವಕುಮಾರ್ ಲೆಕ್ಕಾಚಾರದಲ್ಲಿ ಒಂದು ಫೈಟ್ ನಡೀತಾ ಇದೆ. ಇದು ಇಷ್ಟು ದಿನ ಆಂತರಿಕವಾಗಿ ನಡೀತಾ ಇತ್ತು. ಕಳೆದ ಕೆಲವು ದಿನಗಳಿಂದ ಇದು ಬಹಿರಂಗವಾಗಿದೆ. ಹೈಕಮಾಂಡ್ ಕೂಡ ಇದು ಗಮನಕ್ಕೆ ಬಂದಿದೆ. ಆದ್ರೆ ಹೈಕಮಾಂಡ್ಗೆ ಮಧ್ಯರೇಖೆ ಆಗದೆ ಇರತಕ್ಕಂಥ ಪರಿಸ್ಥಿತಿ ಇದೆ. ಯಾಕಂದ್ರೆ ಸುರ್ಜೇವಾಲಾ ಅವರು ಬಂದ 3-4 ದಿನ ಅಷ್ಟೇ ಆಗೋಗಿದೆ. ಅವರು ಎಷ್ಟೇ ವಾರ್ನಿಂಗ್ ಮಾಡಿ ಹೋದ್ರು ಕೂಡ ಯಾರು ಕೂಡ ಸೈಲೆಂಟ್ ಆಗ್ತಾರೆ. ನಿನ್ನೆ ಕೊಟ್ಟಂತ ರಾಜನ್ ಹೇಳಿಕೆ ಆಗಿರ್ಬೋದು, ಮೊನ್ನೆ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಂತ ಹೇಳಿಕೆ ಆಗಿರ್ಬೋದು, ನಾವು ನ್ಯಾಯಯುತವಾದಂತ ಬೇಡಿಕೆ ನೀಡ್ತಾ ಇದ್ದೇವೆ. ಕೆಪಿಸಿಸಿ ಅಧ್ಯಕ್ಷರು ಬದಲಾವಣೆ ಮಾಡಿ ಇಲ್ಲ ಅವ್ರು ಮುಂದುವರಿಸ್ತೀರಾ, ಅದನ್ನ ಗಟ್ಟಿಯಾಗಿ ಹೇಳಿ ನಾವು ಮುಂದಿನ ಕಾರ್ಯಕ್ರಮ ಮಾಡ್ತೇವೆ ಅನ್ನುವಂಥದ್ದು. ಗಾಂಧಿ ಭಾರತ. ಬಸವರಾಜ್, ಈಗ
ನಾವು ನ್ಯಾಯಯುತ ಬೇಡಿಕೆ ಅಂತ ಹೇಳಿದ್ರಲ್ವಾ. ಡಿ ಕೆ ಶಿವಕುಮಾರ್ ಏನು ಹೇಳಿದ್ರು? ಅವ್ರು ನನಗೆ ಕೇಳ್ತಾ ಇಲ್ಲ, ಮಲ್ಲಿಕಾರ್ಜುನ ಖರ್ಗೆ ಕೇಳ್ತಾ ಇದ್ದಾರೆ, ಅವರು ವಿರೋಧ ಪಕ್ಷದ ನಾಯಕರು ಆಗಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಮೇಲೆ ಎತ್ತಾಕಿದ್ರಲ್ಲ, ನಾನು ಮೊನ್ನೆಯಿಂದ ಅದನ್ನ ಹೇಳ್ತಾ ಇದ್ದೀನಿ. ಇವ್ರು ಹಿಂಗೆ ಕೇಳಿದ್ರೆ ಮಲ್ಲಿಕಾರ್ಜುನ ಖರ್ಗೆ ಕೂಡ ರಾಜೀನಾಮೆ ಕೊಡಬೇಕು ಒಂದಕ್ಕೆ. ಹಾಗಾಗಿ ಸತೀಶ್ ಸೈಲೆಂಟ್ ಆಗ್ತಾರೆ. ಹೆಂಗೆ ಸತೀಶ್ ಆಮೇಲೆ ಹೇಳಿದ್ರಲ್ಲ, ಬರ್ರ ನೀವು ನನ್ನ ಹತ್ರ ಹಂಗೆಲ್ಲ ಕೇಳ್ಬೇಡ್ರಪ್ಪ, ನೀವು ಏನೆಲ್ಲ ಹೇಳ್ತೀರಿ ಅಂತೇಳಿ. ಸತೀಶ್ ಒಂಥರ ಬಾಂಬ್ ಹಾಕಿದ್ರು, ಇಲ್ಲ ಅಂತಲ್ಲ ಆಯ್ತಾ. ಈ ಡಿ ಕೆ ಶಿವಕುಮಾರ್ ಆ ಬಾಂಬನ್ನು ತಗೊಂಡು ಹೋಗ್ಬಿಟ್ಟು ನದಿಗೆ ಹಾಕ್ಬಿಟ್ರು, ಆಗ್ಬಿಡ್ತು ಅಲ್ಲಿಗೆ. ಖರ್ಗೆ ಹತ್ರ ಕೇಳಿ ಅಂತಂದ್ರು. ಸತೀಶ್ ಜಾರಕಿಹೊಳಿ ಹೇಳೋಂಗಿಲ್ಲ ಕೇಳೋಂಗಿಲ್ಲ. ನೆಕ್ಸ್ಟ್ ಸರ್ ಹಿಂಗೆ ಹೇಳಿದ್ರು ಅಂತದೇ, ನೀವು ಏನೆಲ್ಲ ಹೇಳ್ಬೇಡ್ರಪ್ಪ ಅಂತ ಅಂದ್ಬಿಟ್ರು. ಏನಿದು? ಜಯಪ್ರಕಾಶ್, ಖಂಡಿತವಾಗಿಯೂ ಖರ್ಗೆ ಅವರನ್ನ ಎಳೆ ತರದ ಮೂಲಕ ಅವರು ಒಂದು ರಕ್ಷಣೆಯನ್ನ ಮಾಡಿಕೊಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಅವ್ರು ಹೈಕಮಾಂಡ್ ಮುಂದೆ ಡಿಮಾಂಡ್ ಇಟ್ಟಿರ್ತಕ್ಕಂಥದ್ದು. ಅವರೇನು ಹಾದಿ ಬೀದಿಯಲ್ಲಿ ಇವತ್ತು ಮಾತಾಡ್ತಿರ್ಬೋದು, ಮೊನ್ನೆ ಸುರ್ಜೇವಾಲಾ ಅವ್ರಿಗೆ ನೇರವಾಗಿ ಹೇಳಿರ್ತಕ್ಕಂಥದ್ದು. ಆದ್ರೂ ಕೂಡ ಹೈಕಮಾಂಡ್ ಇದರಲ್ಲಿ ಜಾಣ ಮೌನವನ್ನು ವಹಿಸ್ತಾ ಇದೆ. ಅವರು ಕೂಡ ಸೂಕ್ತವಾದಂತ ಅಭ್ಯರ್ಥಿಯನ್ನು ಹುಡುಕ್ತಾ ಇದ್ದಾರೆ. ಡಿ ಕೆ ಸಿ ಅಷ್ಟೇ ಸಮರ್ಥರಾಗಿರಬೇಕಾದಂತವ್ರು. ಒಂದು ಲೆಕ್ಕಾಚಾರದಲ್ಲಿ ಸತೀಶ್ ಜಾರಕಿಹೊಳಿ ಅವರನ್ನು ಕೂಡ ಕೇಳಲಾಗಿದೆ. ಅವರು ಒಂದು ಫಸ್ಟ್ ಹಿಂದೇಟನ್ನು ಹಾಕಿದ್ರೆ ಈಗ ರೆಡಿ ಆಗಿದೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಹೀಗಾಗಿ ಹೈಕಮಾಂಡ್ ಕೂಡ ಗೊಂದಲ ಇದೆ. ಒಂದ್ ಕಡೆ ಅಧಿಕಾರ ಹಂಚಿಕೆ ಸೂತ್ರ ಸಂಪೂರ್ಣ ಆಗುವವರೆಗೂ ನಾನು ಬಿಟ್ಟು ಕೊಡೋಕೆ ತಯಾರಿಲ್ಲ ಅನ್ನುವಂತ ಮಾತನ್ನ ಡಿ ಕೆ ಅವರು ಹೇಳ್ತಾ ಇರೋದ್ರಿಂದ ಸದ್ಯಕ್ಕೆ ಗೊಂದಲದ ಗೂಡಾಗಿದೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಥ್ಯಾಂಕ್ ಯು ಬಸವರಾಜ್. ಇಷ್ಟೇ ಇದು. ಕೆಪಿಸಿಸಿ ಅಧ್ಯಕ್ಷ ಬಿಟ್ಟ ತಕ್ಷಣ ಮುಖ್ಯಮಂತ್ರಿ ಮಾಡಿದ್ರೆ ಬಿಟ್ಕೊಡ್ತಾರೆ. ಕೆಪಿಸಿಸಿ ಅಧ್ಯಕ್ಷ ಬಿಟ್ಕೊಡ್ಬೇಕಾ? ಮುಖ್ಯಮಂತ್ರಿ ಮಾಡಿ ಬಿಟ್ಕೊಡ್ತೀನಿ. ಮತ್ತೊಂದು ಅಲ್ಲೊಂದು ಬಾಣ ಹೊಡಿತಾರೆ, ನನ್ನ ತಮ್ಮನೇ ಮಾಡಿ ಅಂತ ಹೇಳ್ತಾರೆ. ಅದು ಆಕ್ಷನ್ ಬಿ. ಆಕ್ಷನ್ ಎ ಏನು? ಸಿಎಂ ಪಟ್ಟ. ಅದನ್ನ ಬಿಡ್ಬೇಕಾ? ಸಿಎಂ ಕೊಡಿ, ಮುಗ್ದೋಯ್ತು. ಏನ್ ಬೇಕಿದ್ರೆ ಮಾಡ್ಕೊಳ್ಳಿ, ನಾನು ಮಾಡ್ಕೊತೀನಿ. ನೀನು ಕೆಪಿಸಿ ಅಧ್ಯಕ್ಷ ಆಗು, ಸತೀಶ್ ಜಾರಕಿಹೊಳಿ ಆಗು, ಮತ್ತೊಬ್ಬ ಡಿ ಕೆ ತಲೆಯಲ್ಲಿ ಹಂಗಿರುತ್ತೆ ಆಗು, ಸಿಎಂ ನಾನಲ್ವಾ, ಆಯ್ತು ನೀನೇನು ಅವ್ರ ಪಕ್ಷದ ಅಧ್ಯಕ್ಷರಿದ್ದಾರೆ, ನಾವು ಅವ್ರ ಮಾತನ್ನು ಕೇಳಬೇಕಾಗತ್ತೆ ಅಂತ ಒಂದು ಡೈಲಾಗ್ ಹೊಡೆದು ಹೋಗ್ಬಿಡ್ತಾರೆ. ಸಿಎಂ ಅಪ್ಪ ನನಗೆ ಬೇಕಿರೋದು, ಆಮೇಲೆ ನೋಡ್ಕೊತೀನಿ ನಾನು ಅಂತೇಳಿ. ಅಲ್ಲಿ ಪವರ್ ಇರಬಹುದು, ದುಡ್ಡಿಲ್ಲ. ಇಲ್ಲಿ ದುಡ್ಡಿದೆ. ಇನ್ನು ರಾಜ್ಯ ಕಾಂಗ್ರೆಸ್ನ ಕೋಲ್ಡ್ ವಾರ್ ಶಮನ ಆಗುತ್ತಾ ಅಂತ $1 ಮಿಲಿಯನ್ ಪ್ರಶ್ನೆ ಆಗ್ಬಿಟ್ಟಿದೆ. ದಿನ ಇದನ್ನೇ ಕೇಳ್ತಾ ಇದೀವಿ ನಾವು. ಡಿ ಕೆ ಶಿವಕುಮಾರ್ ವಿರುದ್ಧ ಸಿಡಿದಿದ್ದ ಸತೀಶ್ ಜಾರಕಿಹೊಳಿ ಕೂಲ್ ಆಗ್ಬಿಡ್ತಾರ? ಸಾಹುಕಾರ್ ಜೊತೆ ಸಂಧಾನಕ್ಕೆ ಸುರ್ಜೇವಾಲಾ ಅವರೇ ಸ್ವತಃ ಎಂಟ್ರಿ ಕೊಟ್ಟಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಜೊತೆಗೆ ಪ್ರತ್ಯೇಕ ಮೀಟಿಂಗ್ ಕೂಡ ಆಗುತ್ತಂತೆ. ಸಿಎಲ್ಪಿ ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ವಿರುದ್ಧ ಸತೀಶ್ ಜಾರಕಿಹೊಳಿ ಸಿಡಿದೆದ್ದಿದ್ರು. ಹೀಗಾಗಿ ಬಂಡಾಯ ಭುಗಿಲೇಳುವ ಮುನ್ನವೇ ಅದನ್ನ ಶಮನ ಮಾಡಬೇಕು ಅಂತ ಸುರ್ಜೇವಾಲಾ ಅವರು ಪ್ಲಾನ್ ಮಾಡ್ಕೊಂಡಿದ್ದಾರಂತೆ. ಸಚಿವ ಸತೀಶ್ ಸಿಟ್ಟಿಗೆ ಮದ್ದರಿಯತ್ತ ಕಾಂಗ್ರೆಸ್ ಹೈಕಮಾಂಡ್ ಅನ್ನೋದು ಸದ್ಯ ಇರುವ ಕುತೂಹಲ. ಬಸವರಾಜ್, ಏನ್ರಿ ಇದ್ರ ಬಗ್ಗೆ ಅಪ್ಡೇಟು? ಜಯಪ್ರಕಾಶ್, ಖಂಡಿತವಾಗ್ಲು ಒಂದ್ ಕಡೆ ಹಿಂದ ಸಚಿವರು ವರ್ಸಸ್ ಡಿ ಕೆ ಶಿವಕುಮಾರ್ ಲೆಕ್ಕಾಚಾರದಲ್ಲಿ ಒಂದು ಫೈಟ್ ನಡೀತಾ ಇದೆ. ಇದು ಇಷ್ಟು ದಿನ ಆಂತರಿಕವಾಗಿ ನಡೀತಾ ಇತ್ತು. ಕಳೆದ ಕೆಲವು ದಿನಗಳಿಂದ ಇದು ಬಹಿರಂಗವಾಗಿದೆ. ಹೈಕಮಾಂಡ್ ಕೂಡ ಇದು ಗಮನಕ್ಕೆ ಬಂದಿದೆ. ಆದ್ರೆ ಹೈಕಮಾಂಡ್ಗೆ ಮಧ್ಯರೇಖೆ ಆಗದೆ ಇರತಕ್ಕಂಥ ಪರಿಸ್ಥಿತಿ ಇದೆ. ಯಾಕಂದ್ರೆ ಸುರ್ಜೇವಾಲಾ ಅವರು ಬಂದ 3-4 ದಿನ ಅಷ್ಟೇ ಆಗೋಗಿದೆ. ಅವರು ಎಷ್ಟೇ ವಾರ್ನಿಂಗ್ ಮಾಡಿ ಹೋದ್ರು ಕೂಡ ಯಾರು ಕೂಡ ಸೈಲೆಂಟ್ ಆಗ್ತಾರೆ. ನಿನ್ನೆ ಕೊಟ್ಟಂತ ರಾಜನ್ ಹೇಳಿಕೆ ಆಗಿರ್ಬೋದು, ಮೊನ್ನೆ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಂತ ಹೇಳಿಕೆ ಆಗಿರ್ಬೋದು, ನಾವು ನ್ಯಾಯಯುತವಾದಂತ ಬೇಡಿಕೆಯನ್ನು ಇಡ್ತಾ ಇದ್ದೇವೆ. ಕೆಪಿಸಿಸಿ ಅಧ್ಯಕ್ಷರು ಬದಲಾವಣೆ ಮಾಡಿ, ಇಲ್ಲ ಅವ್ರು ಮುಂದುವರಿಸ್ತೀರಾ ಅದನ್ನ ಗಟ್ಟಿಯಾಗಿ ಹೇಳಿ, ನಾವು ಮುಂದಿನ ಕಾರ್ಯಕ್ರಮ ಮಾಡ್ತೇವೆ ಅನ್ನುವಂಥದ್ದು. ಬಸವರಾಜ್, ಈಗ